ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನದಲ್ಲಿ ಈ ಒಂದು ಒಳ್ಳೆಯ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುವನಾಗಿದ್ದೇನೆ. ನಮ್ಮ ಈ ಹೊಸ ಯೂಟ್ಯೂಬ್ ಚಾನೆಲ್ ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯ ವಿಷಯವಾದ ಶುಭ ಸಮಾಚಾರ ಎಂಬಂಥ ಈ ಒಂದು ಮಾಧ್ಯಮವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಇಂಗ್ಲೀಷಲ್ಲಿ ಸ್ಯಾಲ್ವೇಷನ್ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ನಾವು ಈ ಒಂದು ಚಾನೆಲ್ ಮುಖಾಂತರ ಸ್ವಲ್ಪ ಸಮಯ ವಾಕ್ಯದಲ್ಲಿ ಧ್ಯಾನಿಸುವ ಮತ್ತು ದೇವರಿಗೆ ಸ್ತೋತ್ರವನ್ನು ಹೇಳುವ. ಯಾಕೆಂದರೆ ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ, ಆತನು ಜೀವ ಸ್ವರೂಪನಾಗಿದ್ದಾನೆ, ಆತನು ಆತ್ಮ ಸ್ವರೂಪನಾಗಿದ್ದಾನೆ. ಸೊ ಅದಕ್ಕೋಸ್ಕರವಾಗಿ ಈ ದಿನವನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ನಮಗೆ ಒಂದು ದಿನ, ಇನ್ನೊಂದು ದಿನ ನಮ್ಮ ಜೀವಿತದಲ್ಲಿ ಸಿಗುವುದು ಅದು ಆತನ ಕೃಪೆಯಾಗಿದೆ. ಯಾಕೆಂದರೆ ನಾವು ರಾತ್ರಿ ಮಲಗುತ್ತೇವೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ಮೇಲೆ ನಮ್ಗೆ ಗೊತ್ತಾಗ್ತದೆ ನಾವು ಈ ಲೋಕದಲ್ಲಿ ಇನ್ನೂ ಜೀವಂತವಾಗಿದ್ದೇವೆ, ಅಂದರೆ ನಾವು ಎದ್ದಿದ್ದೇವೆ, ನಮಗೆ ಇನ್ನೊಂದು ದಿನವೂ ದೇವರು ಕೊಟ್ಟಿದ್ದಾನೆ ಎನ್ನುವಂಥ ಸತ್ಯವು ನೆಕ್ಸ್ಟ್ ಡೇ ನಮಗೆ ಸಿಕ್ಕಿದಾಗಲೇ ಗೊತ್ತಾಗುತ್ತೆ. ಸೊ ಆ ಥರ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರವಾಗಿ ಈ ದಿನವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ, ಆತನು ನಡೆಸ್ತಾ ಇದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಈ ಟಾಪಿಕ್ ಆಗಿದೆ, ಇವತ್ತು ನಾವೇನು ವಾಕ್ಯದಲ್ಲಿ ಧ್ಯಾನಿಸುವವರಾಗಿದ್ದೇವೆ ಅದಾಗಿದೆ, ದೇವರು ಆತ್ಮಸ್ವರೂಪಣದ ದೇವರನ್ನು ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂದು. ಸೊ ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರನ್ನು ಕೂಡ ಒಮ್ಮೆ ವೆಲ್ಕಮ್ ಮಾಡ್ತೇನೆ. ನಾವು ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾನೊಂದು ಎನ್ಕರೇಜ್ ವರ್ಡ್ ನಿಮಗೆ ಹೇಳೋಕ್ಕೆ ಬಯಸ್ತೇನೆ. ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ, ಅದರಲ್ಲಿ 4ನೇ ಅಧ್ಯಾಯ 2ನೇ ವಾಕ್ಯವು ಈ ಥರ ಹೇಳ್ತದೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಸಮಯದಲ್ಲೂ ಅನುಕೂಲವಿಲ್ಲದ ಸಮಯದಲ್ಲೂ ಅದರಲ್ಲಿ ಆಸಕ್ತನಾಗಿರುವಂತೇಳಿ ವಾಕ್ಯವು ಹೇಳುತ್ತದೆ. ಅಂದರೆ ಅಲ್ಲಿ ಹೇಳ್ತದೆ ವಾಕ್ಯ, ನಮಗೆ ದೇವರ ವಾಕ್ಯವನ್ನು ನಾವು ಪ್ರತಿ ಸಮಯದಲ್ಲೂ ನಾವು ಸಾರಬೇಕು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಜೀವವು ತುಂಬಿದೆ, ದೇವರ ವಾಕ್ಯದಲ್ಲಿ ಆತನ ಸರ್ವಸ್ವವು ತುಂಬಿದೆ. ಹೇಗೆ ನಮ್ಗೆ ಗೊತ್ತಾಗ್ತದೆ? ಯೋಹಾನ 1:1 ನಾವು ಓದಿದರೆ, ಆತನೇ ವಾಕ್ಯ ರೂಪನಾಗಿದ್ದನು, ಆತನು ಈ ಲೋಕಕ್ಕೆ ಬರ್ತಾನೆ ಮನುಷ್ಯನಾಗಿ, ಆತನು ಇವಾಗ ಎಗೇನ್ ನಾವೇನು ಸಾರ್ತೇವೆ ಅದರಲ್ಲಿ ಎಲ್ಲರ ಜೀವಿತದಲ್ಲಿ ಆತನು ಕಾರ್ಯ ಮಾಡ್ತಾನೆ. ಸೊ ಅದಕ್ಕೋಸ್ಕರವಾಗಿ ನಾವು ದೇವರ ವಾಕ್ಯವನ್ನು ಸಾರುವುದಕ್ಕೆ ಪ್ರತಿ ಗಳಿಗೆಯಲ್ಲೂ ರೆಡಿ ಇರಬೇಕು. ಅದರಲ್ಲಿ ಹೇಳ್ತದೆ ಅನುಕೂಲವಾದ ಸಮಯದಲ್ಲಿ ಮತ್ತು ಅನುಕೂಲವಿಲ್ಲದ ಸಮಯದಲ್ಲಿ, ಎರಡು. ಅಂದರೆ ಏನು? ನಮ್ಮ ಒಳ್ಳೆಯ ಸಮಯ ಏನಿದೆ ನಮ್ಮ ಜೀವಿತದಲ್ಲಿ, ಮತ್ತು ಕೆಲವೊಮ್ಮೆ ಕಷ್ಟದ ಗಳಿಗೆ ಬರುತ್ತದೆ, ಆ ಸಮಯದಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದೆ ಒಳ್ಳೆಯ ಸಮಯ ಇಲ್ಲ, ಯಾವಾಗ? ಆ ಸಮಯ. ಅಂದರೆ ನಮ್ಮ ಪ್ಲ್ಯಾನ್ಸ್, ಎಕ್ಸಾಂಪಲ್ ನಾನು ಹೇಳೋದಾದರೆ, ನಮ್ಮ ಪ್ಲ್ಯಾನ್ಸ್ ಸಕ್ಸಸ್ಫುಲ್ ಆಗುವ ಸಮಯದಲ್ಲಿ ಮತ್ತು ನಮ್ಮ ಪ್ಲ್ಯಾನ್ಸ್ ಯಾವಾಗ ಫೇಲ್ ಆಗ್ತದೆ ಆ ಸಮಯದಲ್ಲಿ ನಾವು ಸಾರಬೇಕು. ಯಾಕೆಂದರೆ ದೇವರ ಪ್ಲ್ಯಾನ್ಸ್ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಾಗಿದೆ. ಹಲ್ಲೆಲೂಯಾ. ಯೆರೆಮೀಯ 29:11ನೇ ವಾಕ್ಯ ನಾವು ಓದುವುದಾದರೆ ದೇವರು ಹೇಳ್ತಾನೆ, ನಾನು ನಿಮ್ಮ ಬಗ್ಗೆ ಆಲೋಚಿಸುತ್ತೇನೆ ಅಂತೇಳಿ. ಆತನು ನಮ್ಮ ಬಗ್ಗೆ ಆಲೋಚಿಸುತ್ತಾನೆ, ಆತನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ ಆತನು. ಸೊ ಅದಕ್ಕೋಸ್ಕರ ನಾವು ಎಲ್ಲ ಸಮಯದಲ್ಲೂ ಆತನ ವಾಕ್ಯವನ್ನು ಸಾರುವುದಲ್ಲಿ ಆಸಕ್ತರಾಗಿರಬೇಕು. ಸೊ ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ಆತನ ವಾಕ್ಯವನ್ನು ಸಾರುವುದಕ್ಕಾಗಿ ನಮ್ಮನ್ನು ಆತನ ಆರಿಸಿದ್ದಾನೆ. ಯಾಕೆ? ದೇವರು ನಮ್ಮ ಮುಖಾಂತರ, ಎಲ್ಲ ಪ್ರತಿಯೊಬ್ಬ ಮನುಷ್ಯನ ಮುಖಾಂತರ ಆತನು ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ. ನೋಡಿ, ನಮ್ಮ ಈ ದೇಹವನ್ನು ದೇವರು ಯಾವಾಗ ನಾವು ಆತನಿಗೆ ಸಮರ್ಪಿಸುತ್ತೇವೆ, ದೇವರು ನಮ್ಮ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ. ಒಂದು ವೇಳೆ ನಾವು ದೇವರನ್ನು ನಿರಾಕರಿಸುವುದಾದರೆ, ನಾವು ದೇವರಿಗೆ ಮಹತ್ವವನ್ನು ಕೊಡುವುದಿಲ್ಲ ಆದರೆ, ಈ ದೇಹವನ್ನು ಬೇರೆಯವರು ಕೂಡ ಯೂಸ್ ಮಾಡ್ತಾರೆ. ಯಾವುದು ಯೂಸ್ ಮಾಡ್ತಾರೆ? ದುಷ್ಟಶಕ್ತಿ ಅಂತ ಹೇಳ್ತೇವೆ ನಾವು ಈ ಲೋಕದಲ್ಲಿ, ಅವರು ಕೂಡ ಯೂಸ್ ಮಾಡ್ತಾರೆ. ನಾವನ್ನೆಲ್ಲ ನೋಡ್ಬೋದು. ಯಾಕಂದರೆ ನಾವು ಇಂಡಿಯನ್ಸ್ ತುಂಬ ನಮ್ಮ ಅಕ್ಕಪಕ್ಕದಲ್ಲಿ ಮೈಯಲ್ಲಿ ಬರುವುದು ಮತ್ತು ಏನೇನು ಎಲ್ಲ ಆಗುವುದು ಎಲ್ಲವನ್ನು ನಾವು ನೋಡಿದವರಾಗಿದ್ದೇವೆ. ಸೊ ಅದಕ್ಕೋಸ್ಕರ ನಾವು ಈ ದೇಹದ ಮುಖಾಂತರ ನಾವು ದೇವರಿಗೆ ಮಹತ್ವ ಕೊಡುವ, ಆತನು ನಮ್ಮನ್ನು ಯೂಸ್ ಮಾಡಲಿ. ಅದಕ್ಕೋಸ್ಕರ ವಾಕ್ಯವನ್ನು ನಾವು ಸಾರುವ, ನಮಗೆ ಒಳ್ಳೆಯ ಸಮಯ ಆಗಲಿ, ನಮ್ಮದು ನಮ್ಮ ಕಷ್ಟದ ಗಳಿಗೆ ಆಗಲಿ, ಅದರಲ್ಲಿ ನಾವು ಆಸಕ್ತರಾಗಿರುವ. ಬನ್ನಿ ನಾವು ಪ್ರಾರ್ಥಿಸುವ. ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ, ಅಪ್ಪ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಿನ್ನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆತ್ಮನ ಬಲದಿಂದ ಕರ್ತನೆ ಇವತ್ತಿನ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಪ್ಪ ತಂದೆ, ಈ ಸಮಯದಲ್ಲಿ ಕರ್ತನೆ ವಾಕ್ಯವನ್ನು ಸಾರುವಾಗ ನನಗೆ ನಿನ್ನ ಬಲವನ್ನು ಅನುಗ್ರಹಿಸಿಕೊಡು. ಅದೇ ರೀತಿಯಾಗಿ ಕರ್ತನೆ ವಾಕ್ಯವನ್ನು ಕೇಳುವ ಎಲ್ಲರಲ್ಲಿಯೂ ಕರ್ತನೆ ತಂದೆ ನೀನು ಮಾತನಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅಪ್ಪ ತಂದೆ, ನಿನ್ನ ವಾಕ್ಯವನ್ನು ಲೋಕದ ಕಡೆಯವರೆಗೂ ಕರ್ತನೆ ತಲುಪುವುದಕ್ಕೆ ಕರ್ತನೆ, ಪ್ರತಿಯೊಬ್ಬ ಮನುಷ್ಯರು ರಕ್ಷಣೆಯನ್ನು ಹೊಂದುವುದಕ್ಕಾಗಿ ಕರ್ತನೆ ತಂದೆ ನೀನು ಕಾರ್ಯವನ್ನು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ಬೇಡುತ್ತೇವೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಹಲ್ಲೆಲೂಯಾ. ಸೊ ಇವತ್ತು ನಾವು ವಾಕ್ಯವನ್ನು ಧ್ಯಾನಿಸುವ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯ.
ಈ ಸೇಮ್ ಮೆಸೇಜನ್ನು ನಾನು ಹಿಂದಿಯಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ನಾನು ಕನ್ನಡದಲ್ಲಿ ಹಾಕೋ ಉದ್ದೇಶ ಇಷ್ಟೇ, ಯಾರಿಗೆ ಹಿಂದಿ ಅರ್ಥ ಆಗೋದಿಲ್ಲ ಸೊ ಅವರು ಕನ್ನಡದಲ್ಲಿ ಅವರಿಗೆ ನೋಡಿದರೆ ಸರಿಯಾಗಿ ವಾಕ್ಯಗಳು ಅರ್ಥ ಆಗುತ್ತೆ. ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಇಂಪಾರ್ಟೆಂಟ್. ಸೊ ಯೋಹಾನ 4:24 ದೇವರ ವಾಕ್ಯ ಹೇಳುತ್ತದೆ, ದೇವರು ಆತ್ಮಸ್ವರೂಪನು, ದೇವರನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕೆಂದರೆ, ಅಂದರೆ ದೇವರು ಆತ್ಮಸ್ವರೂಪನು. ಆತ್ಮನು ಅಂತ ಹೇಳುವಾಗ ನಮಗೆ ಆತನು ಆತ್ಮನು ಅಂತ ಹೇಳುವಾಗ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಮೈಂಡ್ ಸೆಟ್ ಮಾಡುವ, ಈ ಕಣ್ಣಿನಿಂದ ಆತನನ್ನು ನೋಡಲಿಕ್ಕೆ ಆಗೋದಿಲ್ಲ. ಯಾಕೆ ನೋಡಲಿಕ್ಕೆ ಆಗೋದಿಲ್ಲ? ಯಾಕಂದರೆ ಆತ್ಮನನ್ನು ಯಾರು ಈ ಲೋಕದಲ್ಲಿ ಈ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ. ದೇವರು ಈ ಕಣ್ಣು ನಮಗೇನು ಕೊಟ್ಟಿದ್ದಾನೆ, ಅದು ನಾವೇನು ಮುಟ್ತೇವೆ ಆ ವಸ್ತುಗಳನ್ನು ಮಾತ್ರ ನಮಗೆ ನೋಡಲಿಕ್ಕೆ ಆಗ್ತದೆ. ಫಾರ್ ಎಕ್ಸಾಂಪಲು, ನಮ್ಮ ಮನೆಯಲ್ಲಿ ಮೊಬೈಲ್ಸ್ ಉಂಟು, ಬೈಬಲ್, ಬುಕ್ಸು, ಅದು ಇದು ಏನು ಸಾಲಿಡ್ ಥಿಂಗ್ಸ್ ಇದೆ, ಏನು ಸಾಲಿಡ್ ಮುಟ್ಲಿಕ್ಕೆ ಆಗ್ತದೆ, ಅದನ್ನು ಮಾತ್ರ ನಮಗೆ ನೋಡಲಿಕ್ಕೆ ಆಗ್ತದೆ ಈ ಲೈಫಲ್ಲಿ. ಸೊ ಅದಕ್ಕೆ ಆತ್ಮಸ್ವರೂಪನಾದ ದೇವರನ್ನು ನಮ್ಮ ಈ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ. ನೋಡಿ, ನಮ್ಮ ಬ್ಯಾಕ್ಗ್ರೌಂಡ್, ನಾವು ಎಲ್ಲಿಂದ ಬಂದಿದ್ದೇವೆ, ನಮಗೆ ಸಣ್ಣದಿರುವಾಗ ಟೀಚ್ ಮಾಡಿದರು ಮನೆಯಲ್ಲಿ ಒಂದು ದೇವರ ಅಂತ ಹೇಳಿದರೆ, ಯಾಕಂದರೆ ಆ ಒಂದು ದೇವರ ಬಗ್ಗೆ ಜ್ಞಾನ ಇರಲಿಲ್ಲ ಜನರಿಗೆ, ಅಂದರೆ ಆ ಟೈಮಲ್ಲಿ ದೇವರ ಬಗ್ಗೆ ಜ್ಞಾನ ಇರಲಿಲ್ಲ. ಸೊ ಅದಕ್ಕೆ ದೇವರನ್ನು ಒಂದು ಕಂಪೇರ್ ಮಾಡಿದರು, ಒಂದು ಮನುಷ್ಯನ ಆಕಾರ ಮಾಡಿ ಅದನ್ನೊಂದು ಗೋಡೆಯಲ್ಲಿಟ್ಟು ಅಥವಾ ಅದಕ್ಕೊಂದು ಸಣ್ಣದೊಂದು ಮನೆ ಮಾಡಿ ಅದರ ಒಳಗಿಟ್ಟು ಹೇಳಿದರು, ಇದು ದೇವರ ರೂಪ, ಇದಕ್ಕೆ ನಾವು ಅಡ್ಡ ಬೀಳುವ ಅಂತೇಳಿ. ಬಟ್ ಇಲ್ಲಿ ವಾಕ್ಯ ಏನು ವಾಕ್ಯ ಹೇಳ್ತಾ ಇದೆ ಅದು ತಪ್ಪು. ಯಾಕೆಂದರೆ ಆತನು ಆತ್ಮಸ್ವರೂಪನಿಗೆ ಈ ದೇಹದ ಆಕಾರವಾಗಲಿ, ಆತನು ಸೃಷ್ಟಿಯ ಯಾವುದೇ ಆಕಾರದಲ್ಲಿ ಆತನನ್ನು ನಮಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹುಡುಕ್ಲಿಕ್ಕೆ ಆಗೋದಿಲ್ಲ? ಯಾಕೆಂದರೆ ಆತ್ಮ, ಫಾರ್ ಎಕ್ಸಾಂಪಲ್ ನಮ್ಮ ಒಳಗೆ ದೇವರು ಇಲ್ಲಿ ಆತ್ಮ ಇಟ್ಟಿದ್ದಾನೆ. ನಾನು ಧ್ಯಾನಿಸ್ತಾ ಇರ್ತೇನೆ, ಈ ಒಂದು ಮಣ್ಣಿನ ಶರೀರದಲ್ಲಿ ಈ ಬಾಡಿಯನ್ನು ಫುಲ್ಲು ಸ್ಕ್ಯಾನ್ ಮಾಡಿದರೂ ಕೂಡ ಬಾಡಿದೆಲ್ಲ ಪಾರ್ಟ್ಸ್ ನಮಗೆ ಕಾಣ್ತದೆ. ಆದರೆ ಆತ್ಮನನ್ನು ಕಂಡವರು ಇವತ್ತಿನವ್ರಿಗೆ ಯಾರಿದ್ದಾರೆ? ಯಾರೂ ಇಲ್ಲ. ನೋಡಿ, ಹೇಗೆ ನಮ್ಮ ದೇವರು ಸೃಷ್ಟಿಸಿದ್ದಾನೆ, ಆತ್ಮನನ್ನು ಈ ದೇಹದ ಒಳಗಡೆ ಇಟ್ಟಿದ್ದಾನೆ. ಅದೇ ಯಾವಾಗ ಪ್ರಾಣ ಹೊರಟು ಹೋಗ್ತದೆ, ಆತ್ಮ ಹೊರಟು ಹೋಗ್ತದೆ, ಈ ದೇಹ ಏನಿದೆ ಯೂಸ್ ಇಲ್ಲ, ಅದು ಮಣ್ಣಿಗೆ ಹೋಗ್ತದೆ. ಪ್ರಸಂಗ 12ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಮಣ್ಣಿನಿಂದ ಬಂದದ್ದು, ನಮ್ಮ ದೇಹ ಮಣ್ಣಿನಿಂದ ಬಂದಿದ್ದು ಮಣ್ಣಿಗೆ ಹೋಗ್ತದೆ. ಬಟ್ ಆತ್ಮ, ನಮ್ಮ ಒಳಗಿನ ಆತ್ಮ ಏನಿದೆ, ಅದು ಆತನ ಆತ್ಮಸ್ವರೂಪನಾದ ದೇವರಿಂದ ಬಂದಿದ್ದಾಗಿದೆ. ಸೊ ಅದಕ್ಕೆ ಆತನ ಹತ್ತಿರ ಹೋಗ್ತದೆ ಅಂತೇಳಿ. ಸೊ ಅದಕ್ಕೆ ನಮ್ಮಲ್ಲಿ ಆತನ ಆತ್ಮ ಇರುವಾಗ ನಾವು ನಮ್ಮ ದೇವರನ್ನು, ಆತ್ಮಸ್ವರೂಪನಾದ ದೇವರನ್ನು ನಾವು ಆರಾಧಿಸಬೇಕು. ಆತನನ್ನು ಯಾವುದೇ ರೂಪದಲ್ಲಿ ಹುಡುಕಿದರೆ ಆತನು ಸಿಗುವುದಿಲ್ಲ. ಯಾಕೆಂದರೆ ಹೇಗೆ ನಾವು ಇವಾಗ ಜೀವ ಅಂತ ಹೇಳಿದರೆ, ಈ ಶರೀರಕ್ಕೆ ನಮ್ಮ ಹತ್ರ ಜೀವ ಇರುವಾಗ ನಾವು ಮಾತಾಡ್ತೇವೆ, ನಾವು ಚಲಿಸ್ತೇವೆ, ಎಲ್ಲವನ್ನು ಮಾಡ್ತೇವೆ. ಅದೇ ರೀತಿ ಆತ್ಮಸ್ವರೂಪನಾದ ದೇವರಿಗೆ ಕೂಡ ಆತನಿಗೊಂದು ಆಕಾರ ಉಂಟು, ಆತನಿಗೊಂದು ಮನಸ್ಸುಂಟು, ಆತನಿಗೊಂದು ಎಲ್ಲ ವಿಷಯಗಳು ಆತನಲ್ಲಿ ಉಂಟು. ಸೊ ಅದಕ್ಕೋಸ್ಕರ ಆತನ ಹೇಳ್ತಾನೆ, ನನ್ನನ್ನು ಯಾವುದೇ ರೂಪದಲ್ಲಿ ಹುಡುಕಬೇಡಿರಿ ಅಂತೇಳಿ. ಅದನ್ನು ಪರಿಚಯ ಮಾಡುವುದಕ್ಕಾಗಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಯೇಸು ಕ್ರಿಸ್ತನಾಗಿ ಆತನು ಬರ್ತಾನೆ. ಸೊ ಅದೇ ಆತ್ಮಸ್ವರೂಪನಾದ ದೇವರು ಮಾನವ ಅವತಾರವನ್ನು ಎತ್ತಿ ಆತನು ಈ ಲೋಕಕ್ಕೆ ಬರ್ತಾನೆ. ಅದಕ್ಕೆ ರೀಸನ್ ಏನಂದರೆ ನಾವು ಓಲ್ಡ್ ಟೆಸ್ಟ್ಮೆಂಟ್ ಓದಿದ್ರೆ ನಮಗೆ ಕ್ಲಿಯರ್ಲಿ ಗೊತ್ತಾಗ್ತದೆ. ಮನುಷ್ಯರು ಏನು ಮಾಡ್ತಾರೆ, ಆತ್ಮಸ್ವರೂಪನಾದ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಮಣ್ಣಿನಿಂದ ಮಾಡಿದ, ಕಲ್ಲಿನಿಂದ ಮಾಡಿದ, ಮತ್ತು ಫೋಟೋದಲ್ಲಿರುವ ಒಂದು ರೂಪವನ್ನು ಮಾಡಿ, ಅಂದರೆ ಆತನು ಸೃಷ್ಟಿಸಿದ ವಸ್ತುಗಳಲ್ಲಿ ಅದಕ್ಕೊಂದು ರೂಪ ಕೊಟ್ಟು ಅದನ್ನಿಟ್ಟು ಇದು ದೇವರು ಅಂತೇಳಿ ಪೂಜಿಸ್ತಾರೆ. ಇವಾಗಲೂ ತುಂಬ ಜನರು ಪೂಜಿಸ್ತಾರೆ. ಬಟ್ ನಾವು ಆರಾಧಿಸುವಾಗ ಆತ್ಮಸ್ವರೂಪನಾದ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇದರಲ್ಲಿ ನಾವು ನೋಡುವ ಇವಾಗ ಆತ್ಮೀಯ ರೀತಿಯಲ್ಲಿ ನಾವು ದೇವರನ್ನು ಹೇಗೆ ಆರಾಧಿಸುವುದು. ನೀವು ವಾಕ್ಯವನ್ನು ಧ್ಯಾನಿಸಿದರೆ ಯೋಹಾನ 3ನೇ ಅಧ್ಯಾಯ 3-8 ತನಕ ಓದುವಾಗ ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಅಂತ ಹೇಳ್ತದೆ ವಾಕ್ಯ. ಮತ್ತೆ ಅಲ್ಲಿ ಕೆಳಗೆ ಓದುವಾಗ ನಿಕೋದೇಮನಿಗೆ ಹೇಳ್ತಾನೆ, ಹೇಗೆ ಹೊಸದಾಗಿ ಹುಟ್ಟುವುದು ಅಂತೇಳಿ, ತನ್ನ ತಾಯಿಯ ಗರ್ಭದಲ್ಲಿ ಪುನಃ ಸೇರಿ ಹುಟ್ಟುವುದಾಗುತ್ತೆ ಅಂತ ಕೇಳ್ತಾನೆ. ಅಂದರೆ ಸತ್ಯವೇನಿದೆ ಲೋಕಕ್ಕೆ, ಜನರಿಗೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವ ತನಕ ಗೊತ್ತಿರಲಿಲ್ಲ. ಆತ್ಮದಿಂದ ಹುಟ್ಟುವುದು, ಆತ್ಮೀಯ ರೀತಿಯಲ್ಲಿ ಹೇಗೆ ನಾವು ಆರಾಧಿಸುವುದು ದೇವರು ವಿಷಯ ಗೊತ್ತಿರುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಆತನು ದೇವರ ರಾಜ್ಯಕ್ಕೆ ಸೇರಲನು ಅಂತ ಹೇಳ್ತದೆ ವಾಕ್ಯ. ನೀರಿನಿಂದ ಮತ್ತು ಆತ್ಮದಿಂದ. ನೀರಿನಿಂದ ಅಂತೇಳಿ ವಾಕ್ಯ ಯಾವುದಕ್ಕೆ ಕಂಪೇರ್ ಮಾಡಿದೆ ಬೈಬಲಲ್ಲಿ? ವಾಕ್ಯಕ್ಕೆ. ಯಾರು ವಾಕ್ಯದಿಂದ ಹುಟ್ಟುವುದಿಲ್ಲವೋ ಆತನು
ನೀರಿನಿಂದ ಹುಟ್ಟುವುದಿಲ್ಲ ಅಂತೇಳಿ ವಾಕ್ಯ ಹೇಳ್ತದೆ. ಮತ್ತು ಯಾರು ಆತ್ಮನಿಂದ ಹುಟ್ಟುವುದು ಅಂತ ಹೇಳಿದರೆ ಪವಿತ್ರ ಆತ್ಮನಿಂದ ಹುಟ್ಟುವ ಬಗ್ಗೆ, ಅದರ ಬಗ್ಗೆ ನಾವು ಧ್ಯಾನಿಸುವ. ಸೊ ಅದಕ್ಕೆ ಹೇಳ್ತಾರೆ, ಯೇಸು ಕ್ರಿಸ್ತನು ಹೇಳ್ತಾನೆ, ಒಬ್ಬನು ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟಿದರೆ ಲೋಕಕ್ಕೆ ಆತನು ದೇವರನ್ನು ಆತ್ಮೀಯ ರೀತಿಯ ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ನಾವು ನಾರ್ಮಲ್ ನಮ್ಮ ತಂದೆ ತಾಯಿಗಳಿಗೆ ಶರೀರಧಾರಿಯಾಗಿ ನಾವು ಜನಿಸುತ್ತೇವೆ, ಈ ಲೋಕಕ್ಕೆ ನಾವು ಬರ್ತೇವೆ. ಬಂದ ಮೇಲೆ ನಮಗೇನಾಗ್ತದೆ, ನಾವು ಯಾವ ಮನೆಯಲ್ಲಿ ನಾವು ಹುಟ್ಟುತ್ತೇವೆ ಆ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಅವರ ಜ್ಞಾನದ ಪ್ರಕಾರ, ಅವರ ಹಿರಿಯರು ಕಲಿಸಿದ ಪ್ರಕಾರ ಅವರು ನಮಗೆ ಕಲಿಸ್ತಾರೆ ಇದನ್ನು ಮಾಡಬೇಕೆಂದು. ಆದರೆ ಮುಂದೆ ಹೋಗುವಾಗ ನಮಗೆ ನಮ್ಮ ಜೀವಿತದಲ್ಲಿ ದೇವರು ಒಂದು ದಾರಿಯನ್ನು ತೆರೆ ಮಾಡ್ತಾನೆ. ಒಬ್ಬ ಆತನ ಸೇವಕನ ಮುಖಾಂತರ, ಯಾರ ಮುಖಾಂತರ? ಆತನು ತನ್ನ ವಾಕ್ಯವನ್ನು ನಮ್ಮ ಹತ್ರ ಕಳಿಸ್ತಾನೆ. ಯಾಕೆಂದರೆ ನಾವು ಆತ್ಮನಿಂದ ಹುಟ್ಟುವುದಕ್ಕಾಗಿ ಮತ್ತು ಆತನ ವಾಕ್ಯದಿಂದ ಹುಟ್ಟುವುದಕ್ಕಾಗಿ. ಆ ವಾಕ್ಯವು ಏನಾಗಿದೆ? ಎಫೆಷನ್ 1:13 ನಾವು ಓದಿದರೆ ಅಲ್ಲಿ ವಾಕ್ಯವು ಹೇಳುತ್ತದೆ, ನಾನು ನಿಮಗೋಸ್ಕರ ಓದಲು ಬಯಸ್ತೇನೆ. ಅದು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ನಿಮ್ಮ ರಕ್ಷಣೆಯ ವಿಷಯವಾದ, ಹಲ್ಲೆಲೂಯಾ, ನಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ ಅಂತ ಹೇಳ್ತದೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇಲ್ಲಿ ನೋಡಿ. ನಿಮ್ಮ ರಕ್ಷಣೆಯ ವಿಷಯವಾದ, ಹಲ್ಲೆಲೂಯಾ, ಮನುಷ್ಯನಾಗಿ ಹುಟ್ಟುವುದು ಒಂದು ಮೊದಲನೆಯ ಮನುಷ್ಯನ ಜೀವನವಾಗಿದೆ. ಎರಡನೇ ಜೀವನವಾಗಿದೆ ಆತನಿಗೆ ರಕ್ಷಣೆ ಸಿಗುವುದು. ಯಾಕೆ ರಕ್ಷಣೆ ಸಿಗುವುದೆಂದರೆ, ಮನುಷ್ಯನಾಗಿ ಹುಟ್ಟಿದ ಕೂಡಲೇ ನಮಗೆ ದೇವರ ಹತ್ತಿರ ಆತ್ಮಸ್ವರೂಪನಾದ ದೇವರನ್ನು ನಮಗೆ ಆರಾಧಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಎಲ್ಲ ಮನುಷ್ಯನಾಗಿಯೇ, ಜನರು, ಈ ಲೋಕವು ನಮಗೆ ಏನು ಮಾಡ್ತದೆ? ಟೀಚ್ ಮಾಡ್ತದೆ. ಎಲ್ಲ ಮನುಷ್ಯನ ಜ್ಞಾನದ ಪ್ರಕಾರ ನಮಗೆ ಟೀಚ್ ಮಾಡ್ತದೆ. ಯಾವುದನ್ನು ನಾವು ಮಾಡಬೇಕು, ಎಲ್ಲ ಪ್ರಾಕೃತವಾದ ವಿಷಯಗಳನ್ನು ನಮಗೆ ಟೀಚ್ ಮಾಡ್ತದೆ. ಅಂದರೆ ಈ ಲೋಕ ಯಾರೇ ಆಗಲಿ, ನಮ್ಮ ತಂದೆ ತಾಯಿ ಆಗಲಿ, ಎಲ್ಲರೂ ಏನು ಮಾಡ್ತಾರೆ? ನಮಗೆ ಪ್ರಾಕೃತ ವಿಷಯಗಳನ್ನು ಟೀಚ್ ಮಾಡ್ತಾರೆ. ಅದಕ್ಕೋಸ್ಕರ ನಮಗೆ ಏನು ಮಾಡಿದರು? ನಾವು ಸಣ್ಣದಿನಿಂದ ಮನೆಯಲ್ಲಿ ನಮಗೆ ಒಂದು ಟೀಚಿಂಗ್ ಸಿಕ್ಕಿತು, ದೇವರು ಈ ರೂಪದಲ್ಲಿದ್ದಾನೆ, ಇದರ ಒಳಗಿದ್ದಾನೆ ಅಂತೇಳಿ. ಸೊ ಅದನ್ನೇ ನಮ್ಮ ಮನಸ್ಸಿನಲ್ಲಿ ಹಾಕಿದ್ರು. ಸೊ ನಾವು ಅದನ್ನೇ ಆರಾಧಿಸ್ತಾ ಇದ್ದೇವೆ. ಆದರೆ ವಾಕ್ಯವೇನು ಹೇಳ್ತದೆ? ವಾಕ್ಯ ಹೇಳ್ತದೆ, ನಿಮ್ಮ ರಕ್ಷಣೆಯ ವಿಷಯವಾದ, ನಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂದು ಹೇಳಿದರೆ ಸುಸಮಾಚಾರ, ಶುಭ ಸಮಾಚಾರ. ಸುವಾರ್ತೆ ಎಂಬ ಆ ಶುಭ ಸಮಾಚಾರ ಏನಾಗಿದೆ? ಸತ್ಯವಾಕ್ಯ ಏನಾಗಿದೆ? ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕಂದರೆ ಯೋಹಾನ 14:6 ನಾವು ಓದುವುದಾದರೆ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನೇ ಮಾರ್ಗವು, ನಾನೇ ಜೀವ, ನಾನೇ ಸತ್ಯವಾಗಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಯೇಸು ಕ್ರಿಸ್ತನೇ ಸತ್ಯವಾಗಿದ್ದಾನೆ. ಅಂದರೆ ಅದೇ ದೇವರು, ಆತ್ಮಸ್ವರೂಪನಾದ ದೇವರು ನರಾವತಾರ ಎತ್ತಿ ಈ ಲೋಕಕ್ಕೆ ಬಂದು ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡಿದ್ದಾನೆ. ಯೋಹಾನ 1:14 ವಾಕ್ಯವನ್ನು ನಾವು ಓದುವುದಾದರೆ ಅಲ್ಲಿ ವಾಕ್ಯ ಹೇಳುತ್ತದೆ, ಆತನು ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಮತ್ತು ಅವನು ಕೃಪೆಯಿಂದಲೂ ಸತ್ಯದಿಂದಲೂ ಸತ್ಯದಿಂದ ತುಂಬಿದವನಾಗಿದ್ದನು. ಸೊ ಅದಕ್ಕೆ ನಾವು ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ. ಪವಿತ್ರ ಆತ್ಮನ ಮುದ್ದೆ ನಾವು ಯೋಹಾನ 3:8 ತನಕ ಓದುವಾಗ ನಮಗೆ ಅಲ್ಲಿ ಸಿಗ್ತದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಒಬ್ಬನು ಆತ್ಮನಿಂದ ಹುಟ್ಟುವುದೆಂದು ಹೇಳಿದರೆ ಪವಿತ್ರ ಆತ್ಮನಿಂದ ಹುಟ್ಟುವುದು. ಯಾವಾಗ ನಾವು ಆ ಸತ್ಯ ವಾಕ್ಯವನ್ನು ಕೇಳ್ತೇವೆ, ಅಲ್ಲಿ ಹೇಳಿದರೆ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಯಾವಾಗ ನಾವು ಸತ್ಯ ವಾಕ್ಯವು ನಮ್ಮ ಹತ್ರ ಬರ್ತದೆ, ನಾವು ಅದರ ಮೇಲೆ ನಂಬಿಕೆ ಇಡ್ತೇವೆ, ಆ ಟೈಮಲ್ಲಿ ಏನಾಗ್ತದೆ? ನಾವು ಆತ್ಮನಿಂದ ಹುಟ್ಟುತ್ತೇವೆ. ಯಾವಾಗ ನಾವು ಆತ್ಮನಿಂದ ಹುಟ್ಟುತ್ತೇವೆ, ಆವಾಗ ನಮಗೆ ಆತ್ಮಸ್ವರೂಪನಾದ ದೇವರನ್ನು ಆರಾಧಿಸುವುದು ಹೇಗೆ ಎನ್ನುವ ಸತ್ಯವು ಗೊತ್ತಾಗ್ತದೆ. ಯಾಕೆಂದರೆ ಪ್ರಾಕೃತವಾದ ವಿಷಯಗಳ ಮೇಲೆ ನಾವು ನಂಬಿಕೆ ಇಡುವುದಲ್ಲ. ನಾವು ಯಾವುದರ ಮೇಲೆ ನಂಬಿಕೆ ಇಡ್ತೇವೆ? ನಾವು ಆತ್ಮಿಕವಾದ ವಿಷಯಗಳ ಮೇಲೆ ನಂಬಿಕೆ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನಾನು ನಿಮಗೆ ಬೈಬಲಿಂದ ಒಂದು ಒಳ್ಳೆ ಎಕ್ಸಾಂಪಲ್ ಶೇರ್ ಮಾಡಲಿಕ್ಕೆ ಬಯಸ್ತೇನೆ. ಟೆಸ್ಟಿಮನಿ ಅಬ್ರಾಮ್ ಅಂತೇಳಿ ನೀವೆಲ್ಲರೂ ಕೇಳಿದ್ದೀರಾ. ಅಬ್ರಾಮ್ ಬಗ್ಗೆ ತುಂಬ ಜನರಿಗೂ ಗೊತ್ತು ಕೂಡ ಇದೆ, ಓದಿದ್ದೀರಾ. ನಾವು ತುಂಬ ಡಿನೋಮಿನೇಷನ್ಸಲ್ಲಿ ಕೂಡ ಅಬ್ರಾಮ್ನ ಬಗ್ಗೆ ಉಲ್ಲೇಖ ಇದೆ. ಸೊ ಅದಕ್ಕೋಸ್ಕರ ರೋಮಾಪುರ ಬರೆದ ಪತ್ರಿಕೆಯ 4ನೇ ಅಧ್ಯಾಯ 3ನೇ ವಾಕ್ಯ ನಾವು ಓದುವುದಾದರೆ ಅಲ್ಲಿ ವಾಕ್ಯ ಹೇಳುತ್ತದೆ, ಅಬ್ರಹಾಮನು ದೇವರನ್ನು ನಂಬಿದನು, ಆತನ ನಂಬಿಕೆಯು ದೇವರಲ್ಲಿ ಆತನನ್ನು ನೀತಿವಂತನನ್ನಾಗಿ ಮಾಡಿದಂತೇಳಿ ವಾಕ್ಯ ಹೇಳುತ್ತದೆ. ಅಂದರೆ ಆತನು ನಂಬಿದನು, ಆತನು ಮನುಷ್ಯನಾಗಿ ಹುಟ್ಟಿದನು. ಆತನ ಬ್ಯಾಕ್ಗ್ರೌಂಡ್ ನೋಡಿದರೆ ಕೂಡ ಆತನಿಗೂ ಒಂದು ಟೀಚಿಂಗ್ ಸಿಗ್ತದೆ ಈ ಲೋಕದಲ್ಲಿ.
ಮನುಷ್ಯರಿಗೆ ಪ್ರಾಕೃತವಾದ ಟೀಚಿಂಗ್ ಸಿಗ್ತದೆ. ಆದರೆ ವಾಕ್ಯವು ಹೇಳ್ತದೆ ಆತನು ದೇವರನ್ನು ನಂಬಿದನು. ಆತನ ಹಿಸ್ಟ್ರಿಯನ್ನು ನಾನು ಸ್ವಲ್ಪ ನಿಮಗೆ ಟಚ್ ಮಾಡಲಿಕ್ಕೆ ಬಯಸ್ತೇನೆ. ಆತನ ತಂದೆ ತೆರಹ ಆತನ ಹೆಸರು. ಆತನಿಗೆ ಕೆಲಸ ಏನಿತ್ತು ಅಂದರೆ ಆತನ ಬಿಸ್ನೆಸ್ ಅದು. ಆತನಿಗೆ ಬಿಸ್ನೆಸ್ ಏನಿತ್ತು ಅಂದರೆ ರೂಪ ಮಾಡೋದು, ಅದೇ ಬೇರೆ ಬೇರೆ ಆಕೃತಿಗಳನ್ನು ಮಾಡೋದು, ದೇವರ ಆಕೃತಿ ಅಂತೇಳಿ ಮಾಡಿ ಆತನ ದೊಡ್ಡ ಒಂದು ಶಾಪ್, ಈಗಿನ ಕಾಲದ್ದು ದೊಡ್ಡ ದೊಡ್ಡ ಒಂದು ಶಾಪ್ ಇದೆಯಲ್ಲ, ಅಂಥ ಶಾಪಲ್ಲಿ ಡಿಫ್ರೆಂಟ್ ಸೈಜಸ್ ಎಲ್ಲ ರೂಪವನ್ನು ಮಾಡಿ ಆತನು ಸೇಲ್ ಮಾಡಿ ಅದರಿಂದ ಆತನು ಜೀವನ ನಡೆಸ್ತಾ ಇದ್ದನು, ಬಿಸ್ನೆಸ್ ಮಾಡ್ತಾ ಇದ್ದನು. ಅಂದರೆ ರೂಪ ಮಾಡಿ ಸೇಲ್ ಮಾಡೋದು, ಅದೇ ಅಂದರೆ ಮೂರ್ತಿಗಳನ್ನು ಮಾಡಿ. ಸೊ ಒಂದು ಟೈಮಲ್ಲಿ ಇಂಥ ಸಿಚುವೇಶನ್ ಬರ್ತದೆ, ಆತನಿಗೆ ಎಲ್ಲೋ ದೂರ ಹೋಗ್ಲಿಕ್ಕೆ ಇರ್ತದೆ ಆತನ ತಂದೆಗೆ. ಸೊ ಆತನೇನು ಮಾಡ್ತಾನೆ, ಆತನ ಮಗನಾದ ಅಬ್ರಾಹ್ಮನಿಗೆ ಹೇಳ್ತಾನೆ, ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಟೈಮ್ ಇರ್ತದೆ, ನೀನು ಇದನ್ನು ಅಂಗಡಿಯಲ್ಲಿ ನೀನು ಮೇಲ್ವಿಚಾರ ಅಂದರೆ ಇದರ ರೆಸ್ಪಾನ್ಸಿಬಿಲಿಟಿ ನೀನು ತಗೋ ಅಂತೇಳಿ ಅವನು ಕೊಟ್ಟು ಹೋಗ್ತಾನೆ. ಅವನು ಅಲ್ಲಿ ಹೋಗಿ ಮತ್ತೆ ಹಿಂದೆ ಬರುವಷ್ಟರೊಳಗೆ ಅಬ್ರಾಹ್ಮಣ ಏನು ಮಾಡ್ತಾನೆ, ಒಂದು ದೊಡ್ಡ ಮೂರ್ತಿಯನ್ನು ಒಂದು ಬಿಟ್ಟು ಅಲ್ಲಿ ಬೇರೆ ಎಲ್ಲ ಮೂರ್ತಿಯನ್ನು ಒಡೆದು ಪುಡಿ ಮಾಡ್ತಾನೆ. ಒಂದು ಮೂರ್ತಿಯನ್ನು ಮಾತ್ರ ಬಿಡ್ತಾನೆ, ದೊಡ್ಡ ಮೂರ್ತಿಯನ್ನು. ತಂದೆ ಹಿಂದೆ ಬರ್ತಾರೆ, ನೋಡ್ತಾರೆ ಆತನ ಆ ಶಾಪಲ್ಲಿ ಎಲ್ಲ ಮೂರ್ತಿಗಳು ಒಡೆದು ನುಚ್ಚು ನೂರಾಗಿ ಹೋಗಿವೆ. ಅವು ಕೇಳ್ತಾನೆ ಅವನ ಹತ್ರ, ಏನಿದು, ಯಾಕೆ ಹೇಗೆ ಆಯ್ತು ಅಂತೇಳಿ. ಆತನ ಹೇಳ್ತಾನೆ, ಆ ದೊಡ್ಡ ಮೂರ್ತಿ ಒಂದುಂಟಲ್ಲ, ಅದು ಎಲ್ಲ ಮೂರ್ತಿಗಳನ್ನು ಒಡೆದು ಚೂರು ಮಾಡಿತಂತೇಳಿ. ಆ ಟೈಮಲ್ಲಿ ಆತನ ತಂದೆ ಹೇಳ್ತಾನೆ, ನನಗೆ ಮೊದಲಿಂದನೂ ಗೊತ್ತಿತ್ತು ನಿನಗೆ ಮೂರ್ತಿ ನೋಡಿದರೆ ನಿನಗೆ ಇಷ್ಟವಿಲ್ಲ ಅಂತೇಳಿ. ಸೊ ಅದಕ್ಕೆ ನೀನೇ ಅದನ್ನು ಹೊಡೆದಿದ್ಯಾ ಅಂತ. ಹೇಗೆ ಮೂರ್ತಿಯನ್ನು ಹೇಗೆ ಹೊಡೆಯಲಿಕ್ಕೆ ಆಗುತ್ತದೆ ಅಂತೇಳಿ ಅಬ್ರಾಹ್ಮಣ ಕೇಳ್ತಾನೆ. ಆ ಟೈಮಲ್ಲಿ ಅಬ್ರಾಹ್ಮಣ ಅವನಿಗೆ ಉತ್ತರ ಕೊಡ್ತಾನೆ, ನಿನಗೆ ಗೊತ್ತುಂಟು ಮೂರ್ತಿಯಲ್ಲಿ ಜೀವ ಇಲ್ಲ, ಮೂರ್ತಿಗೆ ಹೊಡೆಯಲಿಕ್ಕೆ ಆಗೋದಿಲ್ಲ ಅಂತೇಳಿ. ಮತ್ತು ನೀನು ಹೇಗೆ ಇದನ್ನು ಸೇಲ್ ಮಾಡ್ತೀಯ, ಜನರಿಗೆ ಹೇಗೆ ನೀನು ಕೊಡ್ತೀಯ, ಇದನ್ನು ಹೇಳ್ತೀಯ, ಇದು ದೇವರು ಅಂತೇಳಿ. ಆ ಜೀವ ಇಲ್ಲದ ಮೂರ್ತಿಯನ್ನು ಕೊಟ್ಟು ನಿನ್ನ ಹೊಟ್ಟೆಪಾಡಿಗೋಸ್ಕರ ನೀನು ಅದನ್ನು ಸೇಲ್ ಮಾಡಿ ಅದರಿಂದ ನೀನು ಜೀವನ ಸಾಗಿಸ್ತೀಯ ಅಂತೇಳಿ. ಸೊ ಅದಕ್ಕೆ ದೇವರು ಆತನ ಆ ನಂಬಿಕೆಯನ್ನು ನೋಡಿ, ಉತ್ಪತ್ತಿ ಮೊದಲನೇ ಜೆನೆಸಿಸ್ ಚಾಪ್ಟರ್ ನಾವು 12ನೇ ಅಧ್ಯಾಯ ಓದುವಾಗ ದೇವರು ಹೇಳ್ತಾನೆ, ಆತನಿಗೆ ದರ್ಶನ ಕೊಟ್ಟು ಹೇಳ್ತಾನೆ, ನೀನು ನಿನ್ನ ತಂದೆ ತಾಯಿಯನ್ನು ಬಿಟ್ಟು, ಬಂಧು ಬಳಗವನ್ನು ಬಿಟ್ಟು, ಮನೆಯನ್ನು ಬಿಟ್ಟು, ಊರನ್ನು ಬಿಟ್ಟು ಅಲ್ಲಿಂದ ಹೊರಗೆ ಬಾ. ಎಲ್ಲಿಗೆ ಅಂತ ಹೇಳೋದಿಲ್ಲ, ದೇವರು ಹೇಳ್ತಾನೆ ಹೊರಗೆ ಬಾ, ನಾನು ನಿನಗೆ ಕರೆದುಕೊಂಡು ಹೋಗ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಮೂಲ ಪಿತನನ್ನಾಗಿ ಮಾಡ್ತೇನೆ ಅಂತೇಳಿ. ಇವತ್ತು ನಮಗೆ ಗೊತ್ತಿದೆ, ಅಬ್ರಾಹ್ಮನು ದೇವರನ್ನು ನಂಬಿದನು. ಸೊ ಅದಕ್ಕೆ ನಮ್ಮ ಮೂಲ ಪಿತೃವಾಗಿ ನಾವು ಆತನನ್ನು ನೆನಪಿಸುತ್ತೇವೆ. ಅಂದರೆ ಆತನು ನಂಬಿದನು. ನೋಡಿ, ಈ ಟೈಮಲ್ಲಿ ನಮಗೆ ತುಂಬ ವಾಕ್ಯ ಉಂಟು, ನಮ್ಮ ಹತ್ರ ಬೈಬಲ್ ಉಂಟು, ಎಲ್ಲ ಉಂಟು ನಮ್ಮ ಹತ್ರ. ಆ ಟೈಮಲ್ಲಿ ನೋಡಿ, ಆತನು ಅಬ್ರಾಹ್ಮನು ನಂಬಬೇಕಾದರೆ ದೇವರನ್ನು, ಆತ್ಮಸ್ವರೂಪನಾದ ದೇವರನ್ನು ನಂಬಬೇಕಾದರೆ ಆತನಿಗೆ ಈ ಟೈಪಿನ ಪ್ರಕಾರ ವಾಕ್ಯ ಇರಲಿಲ್ಲ, ಬೋಧಕರು ಬಂದು ಬೋಧಿಸ್ತಾ ಇರಲಿಲ್ಲ. ಆದರೂ ನೋಡಿ ದೇವರು ಹೇಗೆ ಆತನ ಜೀವಿತದಲ್ಲಿ ಕಾರ್ಯ ಮಾಡಿದ. ಆತನ ನಂಬಿಕೆಯು ಆತನ ನೀತಿವಂತನಾಗಿ ಮಾಡಿದ್ದು. ಪ್ರಿಯರೇ, ಇವತ್ತು ನಾವೆಲ್ಲರೂ ಆತ್ಮಸ್ವರೂಪನಾದ ದೇವರನ್ನು ಆರಾಧಿಸುವುದಾದರೆ, ಆತನನ್ನು ನಾವು ಆತ್ಮೀಯ ರೀತಿಯಲ್ಲಿ ಹುಡುಕುವುದಾದರೆ, ಆತನು ನಮ್ಮ ಪಕ್ಕದಲ್ಲಿ ಇರ್ತಾನೆ ಅಂತ ಹೇಳ್ತದೆ. 2 ಕೊರಿಂಥನ 6:16 ನಾವು ವಾಕ್ಯವನ್ನು ಓದಿದರೆ ಅಲ್ಲಿ ವಾಕ್ಯ ಹೇಳುತ್ತದೆ, ನಾನು ಓದ್ತೇನೆ ನಿಮಗೋಸ್ಕರ. 2 ಕೊರಿಂಥ 6:16. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಆಮೇನ್, ಹಲ್ಲೆಲೂಯಾ. ನೋಡಿ, ಯಾವಾಗ ನಾವು ಸತ್ಯವಾಕ್ಯದ ಮೇಲೆ ಭರವಸೆವಿಟ್ಟು ಆತನ ಆತ್ಮವನ್ನು, ಪವಿತ್ರಾತ್ಮವನ್ನು ನಾವು ಹೊಂದಿಕೊಳ್ಳುತ್ತೇವೋ, ಆಗ ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗುತ್ತೇವೆ. ಹಲ್ಲೆಲೂಯಾ. ನಮ್ಮ ಈ ದೇಹವು ಆತನ ಮಂದಿರವಾಗುತ್ತದೆ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಹಲ್ಲೆಲೂಯಾ. ನೋಡಿ, ದೇವರು ಹೇಳ್ತಾನೆ, ಆತನು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಮತ್ತು ಆತನು ನಮ್ಮಲ್ಲಿ ವಾಸ ಮಾಡುತ್ತಾ ನಾವು ಎಲ್ಲೆಲ್ಲಿ ಹೋಗ್ತೇವೆ ಅಲ್ಲೆಲ್ಲ ಆತನು ಹೋಗ್ತಾನೆ. ಮತ್ತು ಆತನು ನಮಗೆ ದೇವರಾಗಿರುವನು, ನಾವು ಅವರಿಗೆ ಪ್ರಜೆ ಆಗಿರುವೆವು. ಹಲ್ಲೆಲೂಯಾ. ಎಷ್ಟೊಂದು ಒಳ್ಳೆ ಖುಷಿಯ ವಿಷಯ ಅಲ್ಲ. ದೇವರು ಬಂದು ನಮ್ಮ ಒಳಗೆ ವಾಸ ಮಾಡ್ತಾನೆ. ಹೇಗೆಂದರೆ ಹೊಸದಾಗಿ ಹುಟ್ಟುವುದರಿಂದ. ಯಾವಾಗ ನಾವು ವಾಕ್ಯದಿಂದ ಹೊಸದಾಗಿ ಹುಟ್ಟುತ್ತೇವೋ, ನಮ್ಮ ಆಡಂಬರಗಳನ್ನು, ನಮ್ಮ ಪೂರ್ವಜರು ಕಲಿಸಿದ ಆ ಒಂದು ರೀತಿ ರಿವಾಜುಗಳನ್ನು ಬಿಟ್ಟು, ಆ ಒಂದು ನಮ್ಮ ಭರವಸೆ ಮುಂದೆ ಯಾವುದರ ಮೇಲಿತ್ತು ಅದನ್ನು ನಾವು ಬಿಟ್ಟು, ಸತ್ಯವಾಕ್ಯವು ನಮ್ಮ ಹತ್ತಿರ ಬಂದು ಸತ್ಯವಾಕ್ಯವನ್ನು ನಾವು ಯಾವಾಗ ಸ್ವೀಕರಿಸುತ್ತೇವೆ, ಆ ಟೈಮಲ್ಲಿ ದೇವರು ನಮ್ಮ ಜೀವಿತದಲ್ಲಿ ವಾಸ ಮಾಡುತ್ತಾನೆ. ಯಾಕೆಂದರೆ ವಾಕ್ಯ ಹೇಳುತ್ತದೆ, ಇಲ್ಲಿ ನಾವು ಯೋಹಾನ 3:5 ನಾವು ಓದಿದ್ದೆವು, ಒಬ್ಬನು ಆತ್ಮದಿಂದಲೂ ಸತ್ಯದಿಂದಲೂ ಹುಟ್ಟದಿದ್ದರೆ, ಅಂದರೆ ನೀರಿನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನೆಂದು. ಆತ್ಮದಿಂದ ಹುಟ್ಟುವುದೆಂದರೆ ಹೇಗೆ? ಫಾರ್ ಎಕ್ಸಾಂಪಲು, ಸಣ್ಣದರಿಂದ
ನಾವೇನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಮ್ಮ ಜೀವಿತದಲ್ಲಿ, ಅಂದರೆ ನಮ್ಮ ತಂದೆ ತಾಯಿಗಳು ಅವರಿಗೆ ಸತ್ಯ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಬಟ್ ಅವರಿಗೆ ವಾಕ್ಯ ಸಿಕ್ಕಿರಲಿಕ್ಕಿಲ್ಲ. ಆದರೆ ನಮಗೆ ಇವತ್ತಿನ ಟೈಮಲ್ಲಿ ವಾಕ್ಯ ಸಿಕ್ಕಿದೆ. ಆ ವಾಕ್ಯದ ಮೇಲೆ ಭರವಸೆ ಬಿಟ್ಟು ನಮ್ಮ ಮೈಂಡ್ ಸೆಟ್ಟನ್ನು ನಾವು ಯಾವಾಗ ಚೇಂಜ್ ಮಾಡ್ತೇವೆ, ಅಂದರೆ ಮೊದಲಿತ್ತು ದೇವರು ಅಂತೇಳಿದರೆ ಒಂದು ಆಕಾರದ ಮೇಲೆ ನಾವು ನಂಬಿಕೆಯನ್ನು ಆ ಒಂದು ಆಕಾರದ ಮೇಲೆ ಇಟ್ಟಿದ್ದೆವು. ಒಂದು ಆ ಆಕಾರ, ವಾಕ್ಯ ಹೇಳ್ತದೆ ಯೆಶಾಯದಲ್ಲಿ, ಆ ಆಕಾರ ಈ ಥರ ಅಂತೇಳಿದರೆ ಅದಕ್ಕೆ ನಡೆಯಲಿಕ್ಕೂ ಆಗೋದಿಲ್ಲ, ಅದಕ್ಕೆ ಎಲ್ಲೂ ಮೂಮೆಂಟ್ ಇರೋದಿಲ್ಲ, ಅದಕ್ಕೆ ನಾವೇ ಅದನ್ನು ಹೊತ್ತಿಕೊಂಡು ಹೋಗಬೇಕು, ಒಂದು ಜಾಗದಲ್ಲಿ ಇಡಬೇಕು, ಅದನ್ನು ಫಿಕ್ಸ್ ಮಾಡಬೇಕಲ್ಲಿ ಅಂತ ಹೇಳ್ತಾರೆ. ಫಿಕ್ಸ್ ಮಾಡಬೇಕು, ಮತ್ತು ಅದಕ್ಕೆ ಶೇಪ್ ಕೊಡುವುದು ಯಾರು? ನಾವೇ, ಮನುಷ್ಯನೇ ಶೇಪ್ ಕೊಡುವುದು ಅದಕ್ಕೆ. ಅದು ಮಾತಾಡುವುದಿಲ್ಲ, ಅದಕ್ಕೆ ಜ್ಞಾನವಿರುವುದಿಲ್ಲ, ಅದರಲ್ಲಿ ಜೀವವಿರುವುದಿಲ್ಲ. ಅದರ ಮುಂದೆ ನಾವು ನಿಂತು ನಾವೇನು ಮಾಡ್ತಾ ಇದ್ದೇವೆ? ಪ್ರಾರ್ಥಿಸ್ತಾ ಇದ್ದೇವೆ. ಯಾವ ದೇವರ ಹತ್ರ ಪ್ರಾರ್ಥಿಸುವುದಂತೇಳಿ ಅದರ ಮುಂದೆ ಪ್ರಾರ್ಥಿಸ್ತಾ ಇದ್ದೇವೆ. ಆದರೆ ಸತ್ಯವಾಕ್ಯವು, ಸುವಾರ್ಥ ವಾಕ್ಯವು ನಮಗೆ ಸಿಗ್ತದೆ. ಆತನಲ್ಲೂ ಕೂಡ ಜೀವ ಉಂಟಂತ ಎಂಬ ವಿಷಯವನ್ನು ಯಾವಾಗ ನಮಗೆ ಸಾರ್ತಾರೆ, ನಾವು ಅದನ್ನು ಆ ಸತ್ಯವಾಕ್ಯವನ್ನು ನಾವು ಯಾವಾಗ ಸ್ವೀಕರಿಸ್ತೇವೆ, ಮತ್ತು ಆತನ ಆತ್ಮಸ್ವರೂಪಣದ ದೇವರಾಗಿದ್ದಾನೆ ಎಂಬುವಂಥ ಸತ್ಯವನ್ನು ಯಾವಾಗ ನಾವು ನಮ್ಮ ಒಳಗೆ ನಾವು ತೆಗೆದುಕೊಳ್ಳುತ್ತೇವೆ, ಮತ್ತು ನಮ್ಮ ಮೈಂಡ್ ಸೆಟ್ ಏನಿದೆ ಅದನ್ನು ನಾವು ಯಾವಾಗ ನಾವು ಬದಲು ಮಾಡ್ತೇವೆ, ಚೇಂಜ್ ಮಾಡ್ತೇವೆ, ಅಂದರೆ ಆ ಒಂದು ಇದರಲ್ಲಿದ್ದಂಥ ಆ ಮೈಂಡ್ ಸೆಟ್ಟನ್ನು ನಾವು ಚೇಂಜ್ ಮಾಡಿ ಜೀವವುಳ್ಳ ದೇವರನ್ನು, ಆತ್ಮಸ್ವರೂಪಣದ ದೇವರ ಮೇಲೆ ನಾವು ಯಾವಾಗ ನಮ್ಮ ನಂಬಿಕೆಯನ್ನು ಇಡುತ್ತೇವೆ, ಆ ಟೈಮಲ್ಲಿ ನಾವೇನು ಮಾಡ್ತೇವೆ? ಹೊಸದಾಗಿ ಹುಟ್ಟುತ್ತೇವೆ. ಅಂದರೆ ಆತ್ಮದಲ್ಲಿ ಹೊಸದಾಗಿ ಹುಟ್ಟುತ್ತೇವೆ. ಯಾವಾಗ ನಾವು ಆತ್ಮದಲ್ಲಿ ಹೊಸದಾಗಿ ಹುಟ್ಟುತ್ತೇವೆ, ದೇವರ ಆತ್ಮನು ನಮ್ಮಲ್ಲಿ ಬಂದು ವಾಸ ಮಾಡ್ತಾನೆ. ದೇವರು ಬಂದು ನಮ್ಮಲ್ಲಿ ವಾಸ ಮಾಡಿದ ಮೇಲೆ 2 ಕೊರಿಂಥ 6:16 ಓದಿದ ಪ್ರಕಾರ ಆತನು ನಮ್ಮಲ್ಲಿ ವಾಸಿಸುತ್ತಾ ತಿರುಗಾಡುವನು. ನಾವು ಎಲ್ಲಿಗೆ ಹೋಗ್ತೇವೆ? ನಾನಿವಾಗ ಅಬುದಾಬಿಯಲ್ಲಿದ್ದೇನೆ, ಇಂಡಿಯಾದಿಂದ ಅಬುದಾಬಿ. ದೇವರು ನಾನು ಅಬುದಾಬಿಯಲ್ಲಿರುವಾಗ ಇಲ್ಲಿ ನನ್ನಲ್ಲಿ ಇದ್ದುಕೊಂಡು ತಿರುಗಾಡ್ತಾನೆ. ಅದೇ ನಾನು ಇಂಡಿಯಾಕ್ಕೆ ಹೋದಾಗ ನನ್ನ ಜೊತೆ ಟ್ರಾವೆಲ್ ಮಾಡಿ, ಅಂದರೆ ನನ್ನ ಒಳಗಿದ್ದಾನೆ ದೇವರು. ಆ ಥರ ವಾಕ್ಯ, ಅಷ್ಟೊಂದು ಒಳ್ಳೆಯ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಪ್ರಿಯರೇ, ದೇವರು ಆತ್ಮಸ್ವರೂಪನಾಗಿದ್ದಾನೆ. ನೀವು ಇಷ್ಟರ ತನಕ ಒಂದು ವೇಳೆ ದೇವರನ್ನು ಯಾವುದೇ ರೂಪದಲ್ಲಿ ಹುಡುಕಿದರೆ, ಇವತ್ತು ಸತ್ಯವಾಕ್ಯವು ನಿಮ್ಮ ಹತ್ತಿರ ಬಂದಿದೆ. ಆತನು ಆತ್ಮಸ್ವರೂಪನಾಗಿದ್ದಾನೆ. ಆ ಆತ್ಮಸ್ವರೂಪನಾದ ದೇವರನ್ನು ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕು. ಆತ್ಮೀಯ ರೀತಿಯಲ್ಲಿ ಆರಾಧಿಸೋದು ಅಂತ ಹೇಳಿದರೆ, ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಯಾವಾಗ ನಾವು ಸತ್ಯವಾಕ್ಯವನ್ನು ಸ್ವೀಕರಿಸಿ ಆತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ತೇವೆ, ಆ ಟೈಮಲ್ಲಿ ದೇವರು ಬಂದು ನಮ್ಮಲ್ಲಿ ವಾಸ ಮಾಡ್ತಾನೆ. ಯಾವಾಗ ನಮ್ಮಲ್ಲಿ ದೇವರು ವಾಸ ಮಾಡ್ತಾನೆ, ನಾವು ಆತ್ಮೀಯ ರೀತಿಯಲ್ಲಿ ಅವರಿಗೆ ಆರಾಧಿಸೋದಕ್ಕೆ ನಮ್ಮ ಜೀವಿತದಲ್ಲಿ ಆಗುತ್ತದೆ. ರೋಮಿಯೋ 8:26 ನೀವು ಓದುವುದಾದರೆ ವಾಕ್ಯ ಹೇಳುತ್ತದೆ, ನಾವು ಒಂದು ವೇಳೆ ನಾವು ಅಶಕ್ತರಾಗಿದ್ದರೆ ಆ ಆತ್ಮನು ನಮಗೋಸ್ಕರವಾಗಿ ಪ್ರಾರ್ಥಿಸ್ತಾನೆ, ಆತನ ಆತ್ಮ ನಮಗೋಸ್ಕರವಾಗಿ ಪ್ರಾರ್ಥಿಸ್ತಾನೆ ಅಂತೇಳಿ ವಾಕ್ಯ ಹೇಳುತ್ತದೆ. ಸೊ ಅದಕ್ಕೆ ಆತ್ಮೀಯ ರೀತಿಯಲ್ಲಿ ಆತನನ್ನು ಆರಾಧಿಸುವುದು. ಮತ್ತು ಇನ್ನೊಂದು ಅದರಲ್ಲಿ ಪಾಯಿಂಟ್ ಉಂಟು, ಸತ್ಯಕ್ಕೆ ತಕ್ಕಾಗೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸುವುದು. ಸತ್ಯಕ್ಕೆ ತಕ್ಕಾಗಿ ಆರಾಧಿಸುವುದು ಹೇಗೆ? ಸತ್ಯಕ್ಕೆ ತಕ್ಕಾಗಿ ಅಂದರೆ ಯೇಸು ಕ್ರಿಸ್ತನಲ್ಲಿ ಆರಾಧಿಸುವುದು. ಯಾಕೆಂದರೆ ಯೋಹಾನ 14:6 ವಾಕ್ಯವನ್ನು ನಾವು ಓದುವುದಾದರೆ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ. ಅಂದರೆ ಸತ್ಯವಾರ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಹೇಳುವುದಿಲ್ಲ ನನ್ನ ಮುಖಾಂತರವಾಗಿ ಸತ್ಯವು ಅಂತ ಹೇಳುವುದಿಲ್ಲ. ಯೇಸು ಕ್ರಿಸ್ತನ ಹೇಳ್ತಾನೆ, ನಾನು ಸತ್ಯವಾಗಿದ್ದೇನೆ. ಅಂದರೆ ಯೇಸು ಕ್ರಿಸ್ತನನ್ನು ನಾವು ಯಾವಾಗ ಆರಾಧಿಸುತ್ತೇವೆ, ಆ ಟೈಮಲ್ಲಿ ನಾವೇನು ಮಾಡ್ತೇವೆ? ಸತ್ಯದಲ್ಲಿ ನಾವು ಆರಾಧಿಸುತ್ತೇವೆ. ಯೋಹಾನ 1:14 ವಾಕ್ಯ ಹೇಳುತ್ತದೆ, ಆತನು ಕೃಪೆಯಿಂದನೂ ಸತ್ಯದಿಂದಲೂ ತುಂಬಿದ್ದಾನ ಅಂತೇಳಿ. ಅಂದರೆ ಯೇಸು ಕ್ರಿಸ್ತನನ್ನು ಆರಾಧಿಸುವುದೇ ಸತ್ಯವಾಗಿರುವತನನ್ನು ಆರಾಧಿಸುವುದು. ಫಾರ್ ಎಕ್ಸಾಂಪಲ್, ಇವಾಗ ಎಗೇನ್ ನೀವು ಹೇಳ್ಬೋದು, ಯೇಸು ಕ್ರಿಸ್ತನನ್ನು ಆರಾಧಿಸುವಾಗ ನಾವು ಆತನು ದೇಹದಲ್ಲಿ ಈ ಲೋಕಕ್ಕೆ ಬಂದಿದ್ದಾನೆ, ನಾವು ಆತನ ರೂಪವನ್ನು ಮಾಡಿ ಆತನನ್ನು ನಾವು ಆರಾಧಿಸುತ್ತೇವೆ ಅಂತೇಳಿ. ತಪ್ಪು. ಯಾಕೆಂದರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಎಷ್ಟು ವರ್ಷ ಆಯಿತು? 2000 ವರ್ಷಗಳ ಮೇಲಾಯಿತು. ಇವಾಗ ಈ ಟೈಮಲ್ಲಿ ಇರುವಂಥ ಕ್ಯಾಮರಾಗಳು, ಈ ಟೈಮಲ್ಲಿ ಇರುವಂಥ ಆರ್ಟಿಸ್ಟ್ಗಳು, ಆ ಟೈಮಲ್ಲಿ ಯಾರು ಇರಲಿಲ್ಲ. ನಮಗೆ ಯಾವುದೇ ಒಂದು ಪುರಾವೆ ಆ ಟೈಮಿಂದ ಸಿಗಲಿಲ್ಲ. ಆತನ ಒಂದು ರೂಪ ಯಾವುದು ಯಾರಿಗೂ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ದೇವರಿಗೆ ಇವಾಗ ಬರ್ಬೋದಿತ್ತು, ಈ ಟೈಮಲ್ಲಿ ಕೂಡ ಬರ್ಬೋದಿತ್ತಲ್ಲ. ಬಟ್ ದೇವರು ಆ ಟೈಮಲ್ಲಿ ಬಂದಿದ್ದಾನೆ. ಯಾಕೆಂದರೆ ಯೋಹಾನ 4:24 ವಾಕ್ಯದ ಪ್ರಕಾರ ಆತನು ಆತ್ಮಸ್ವರೂಪನಾಗಿ ಮೊದಲು ಇದ್ದನು, ದೇಹಧಾರಿಯಾದನು, ಮತ್ತು ಇವಾಗ ಏನಾಗಿದ್ದಾನೆ? ಪುನರುತ್ಥಾನ ಆದಮೇಲೆ ಆತನು ಆತ್ಮಸ್ವರೂಪನಾಗಿದ್ದಾನೆ. ಅದಕ್ಕೋಸ್ಕರ ಆತನು ಹೇಳ್ತಾನೆ, ಆತ್ಮಸ್ವರೂಪನಾದ ದೇವರನ್ನು ನಾವು ಆರಾಧಿಸಬೇಕೆಂದು. ಯಾಕೆಂದರೆ ದೇಹವು ನೋಡಿ, ಇವಾಗ ನನ್ನ ದೇಹ, ನಾನು ಒಂದು ಪ್ಲೇಸಲ್ಲಿ ಮಾತ್ರ ಇದ್ದೇನೆ. ಇವಾಗ ನನಗೆ ಇಲ್ಲಿಂದ ನಾನು ಸಡನ್ನಾಗಿ ನನಗೆ ಇಂಡಿಯಾಕ್ಕೆ ಹೋಗ್ಬೇಕಂತ ಹೇಳಿದರೆ ನಾನು ಫ್ಲೈಟ್ ಇಟ್ಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿ ಒಂದು ವೇಳೆ ನಾವು ದೇವರನ್ನು ಶರೀರದಲ್ಲಿ ನಾವು ನೋಡುವುದಾದರೆ ಆತನು ಒಂದು ಜಾಗದಲ್ಲಿ ಮಾತ್ರ ಇರಲಿಕ್ಕೆ ಆಗ್ತದೆ.
ಅದೇ ದೇವರನ್ನು ನಾವು ಆತ್ಮಸ್ವರೂಪನಾದ ದೇವರನ್ನು ನಾವು ನೋಡೋದು, ನಾವು ಆರಾಧಿಸುವುದಾದರೆ ಆತನ ಯಾಕಂದರೆ ಆತನ ಒಂದು ಮಹಿಮೆ ಉಂಟಲ್ಲ ಎಲ್ಲ ಜಾಗದಲ್ಲಿಯೂ ಪ್ರಸರಿಸಿರುತ್ತದೆ. ವಾಕ್ಯ ಹೇಳುತ್ತದೆ ಆತನ ಮಹಿಮೆಯು ಕಣ ಕಣದಲ್ಲಿಯೂ ಇದೆ. ಅಂದರೆ ನಾವೇನು ನೋಡ್ತೀವಿ ಅದರಲ್ಲೂ ಉಂಟು ಆತನ ಮಹಿಮೆ, ನಮ್ಮ ಕಣ್ಣಿಗೆ ಏನು ಕಾಣುವುದಿಲ್ಲ ಅದರಲ್ಲಿ ಕೂಡ ಆತನ ಮಹಿಮೆ ಉಂಟು. ಅಂದರೆ ಅಷ್ಟೊಂದು ಮಹಿಮಾಭರಿತನಾದ ದೇವರಾಗಿದ್ದಾನೆ, ಆತ್ಮಸ್ವರೂಪನ ದೇವರಾಗಿದ್ದಾನೆ. ಸೊ ಅದಕ್ಕೆ ಆತನು ಎಲ್ಲ ಜಾಗದಲ್ಲಿ ಒಂದೇ ಸಮಯದಲ್ಲಿ ಇರುವ ಆತನಾಗಿದ್ದಾನೆ. ಎಲ್ಲಿ ಇದ್ದೇನೆ ಈಗ ದೇವರು ಇಲ್ಲಿ ಅಬುದಾಬಿಯಲ್ಲಿ ನಾನಿಲ್ಲಿ ನನ್ನ ಜೊತೆಯಲ್ಲಿ ಕೂಡ ಇದ್ದಾನೆ, ಅದೇ ದೇವರು ಸೇಮ್ ಟೈಮು ಇಂಡಿಯಾದಲ್ಲಿ ನಿಮ್ಮ ಜೊತೆಯಲ್ಲಿ ಕೂಡ ಇರ್ತಾನೆ. ಸೊ ಅದಕ್ಕೆ ಆತ್ಮಸ್ವರೂಪನಾದ ದೇವರನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸಿ ಇವತ್ತಿನಿಂದ ಪ್ರಿಯರೇ. ದೇವರನ್ನು ಯಾವಾಗ ನಾವು ಆತ್ಮಸ್ವರೂಪದಿಂದ ನಾವು ಆರಾಧಿಸುತ್ತೇವೋ ಆಗ ದೇವರ ಜೀವವು ನಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಆತನು ನಮ್ಮ ಒಳಗೆ ಬಂದು ವಾಸ ಮಾಡುತ್ತಾನೆ. ಯಾಕಂದರೆ ಕೊರಿಂಥದಲ್ಲಿ ನಾವು ಓದಿದ್ದೆವು, ಆತನು ಎಲ್ಲ ಕಡೆ ನಾವು ಹೋಗುವ ಕಡೆ ನಮ್ಮಲ್ಲಿ ಇದ್ದುಕೊಂಡು ಆತನು ಹೋಗಲಿಕ್ಕೆ ಬಯಸ್ತೇನೆ. ಸೊ ಬಟ್ ಇದೆಲ್ಲ ಯಾಕೆ ಆಗಿದೆ ಅಂದರೆ, ಯಾವಾಗ ಮನುಷ್ಯನು ಶರೀರಧಾರಿಯಾಗಿ ಹುಟ್ಟಿದ ಮನುಷ್ಯನು ಯಾವಾಗ ಆತ್ಮವಾಗಿ ಅಂದರೆ ಹೊಸದಾಗಿ ಹುಟ್ಟುವುದಿಲ್ಲವೋ ಅಷ್ಟರ ತನಕ ಆತನಿಗೆ ಆತ್ಮಸ್ವರೂಪನಾದ ದೇವರನ್ನು ಆರಾಧಿಸುವುದಕ್ಕೆ ಆಗುವುದಿಲ್ಲ. ಹೊಸದಾಗಿ ಹುಟ್ಟುವುದು ಅಂತ ಹೇಳಿದರೆ ಆತನ ವಾಕ್ಯವನ್ನು ಓದಿ ಆ ವಾಕ್ಯದಲ್ಲಿ ಹುಟ್ಟುವುದು, ನಾವು ಸತ್ಯವನ್ನು ನಾವು ಒಳಗೆ ತೊಳುವುದು. ಸತ್ಯ ಏನಾಗಿದೆ? ಯೇಸು ಕ್ರಿಸ್ತನಾಗಿದ್ದಾನೆ. ಯೋಹಾನ 8:31-32 ದೇವರು ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನ ವಾಕ್ಯದಲ್ಲಿ ಸ್ಥಿರಗೊಂಡಿದ್ದರೆ ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದಂತೇಳಿ. ಅಂದರೆ ಯೇಸು ಕ್ರಿಸ್ತನೇ ಸತ್ಯನಾಗಿದ್ದಾನೆ. ಆತನ ವಾಕ್ಯ ಏನು ಬೈಬಲಲ್ಲಿದೆ, ನಾವು ಯಾವಾಗ ಅದನ್ನು ಓದ್ತೇವೆ, ಆ ವಾಕ್ಯದಲ್ಲಿ ಯಾವಾಗ ನಾವು ಸ್ಥಿರಗೊಳ್ಳುತ್ತೇವೆ ಆಗ ಆ ಸತ್ಯವು ನಮಗೇನು ಮಾಡ್ತದೆ? ಬಿಡುಗಡೆ ಕೊಡುತ್ತದೆ. ಸೊ ಅದಕ್ಕೋಸ್ಕರ ಆತನ ವಾಕ್ಯವನ್ನು ಓದಿ ಆತನಲ್ಲಿ ಆತ್ಮಸ್ವರೂಪನಾದ ದೇವರಲ್ಲಿ ನಾವು ಭರವಸೆ ಇಟ್ಟು ನಮ್ಮ ಮನಸ್ಸಿನಲ್ಲಿ ಏನು ರೂಪ ಬರ್ತದೆ, ನಾವು ಪ್ರಾರ್ಥನೆ ಮಾಡುವಾಗ ಕೂಡ ಒಂದು ವೇಳೆ ರೂಪ ಬರುವುದಾದರೆ ಪವಿತ್ರಾತ್ಮನಲ್ಲಿ ನಾವು ಬೇಡಬಹುದು. ಪವಿತ್ರಾತ್ಮನೇ, ದೇವರ ಆತ್ಮನೇ, ನೀನು ನನ್ನ ಈ ರೂಪವನ್ನು ತೆಗೆದು ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ನಾನು ಆರಾಧಿಸಲು ಬಯಸ್ತೇನೆ ಎಂದು ನಾವು ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ನೋಡಿ, ಮತ್ತೆ 7ನೇ ವಾಕ್ಯ 8ನೇ ವಾಕ್ಯ ಹೇಳ್ತದೆ, ಬೇಡಿಕೊಳ್ಳಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನೆಂದು ವಾಕ್ಯ ಹೇಳುತ್ತದೆ. ಯಾವುದನ್ನು ನಾವು ಬೇಡಿಕೊಳ್ಳಬೇಕು ಪ್ರಿಯರೇ? ದೇವರು ನಮಗೆ ಏನು ಬೇಕು ಜೀವಿತದಲ್ಲಿ ಆತನು ಒದಗಿಸುವ ಆತನಾಗಿದ್ದಾನೆ. ನಾವು ಬೇಡಿಕೊಳ್ಳಬೇಕು ಆತ್ಮಸ್ವರೂಪನಾದ ದೇವರನ್ನು ನಾವು ಈಗ ಆರಾಧಿಸುವುದಂತೇಳಿ. ದೇವರು ನಮಗೆ ಪ್ರಕಟಿಸುವವನಾಗಿದ್ದಾನೆ. ಯಾವ ರೀತಿ ನಾವು ಆತ್ಮೀಯ ರೀತಿಯಲ್ಲಿ ಆತನನ್ನು ಆರಾಧಿಸಬಹುದು, ಆತನ ಪ್ರೆಸೆನ್ಸ್, ಆತನ ಒಳ್ಳೆತನವನ್ನು ಹೇಗೆ ನಾವು ತಗೊಳ್ಳುವುದು ನಮ್ಮ ಜೀವಿತದಲ್ಲಿ ಎಂಬುದನ್ನು ನಾವು ಬೇಡಿಕೊಳ್ಳಬೇಕು. ಯಾವಾಗ ನಾವು ಬೇಡಿಕೊಳ್ಳುತ್ತೇವೋ ಆದ ರೀತಿಯಲ್ಲಿ ಮತ್ತು ಆತನನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸುತ್ತೇವೋ ಆತನು ನಮ್ಮಲ್ಲಿ ವಾಸ ಮಾಡ್ತಾನೆ. ಮತ್ತು ನಮ್ಮ ಮುಖಾಂತರವಾಗಿ ಆತನು ಎಲ್ಲ ಜಾಗದಲ್ಲಿಯೂ ಎಲ್ಲ ಜನರಲ್ಲಿಯೂ ನಮ್ಮ ಮುಖಾಂತರ ಆತನು ತನ್ನ ನಾಮವನ್ನು ಮಹಿಮೆ ಪಡಿಸುವಂತನಾಗಿದ್ದಾನೆ. ನಮ್ಮನ್ನು ದೇವರು ಕರೆದದ್ದು ನಿತ್ಯ ಜೀವಕ್ಕಾಗಿ. ನಿತ್ಯ ಜೀವವು ಕೊಡುವುದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ನಿತ್ಯ ಜೀವಕ್ಕೆ ಹೋಗುವಾಗ ನಾವು ಆತನು ಆತ್ಮಸ್ವರೂಪನಾಗಿ ನಮ್ಮಲ್ಲಿ ವಾಸ ಮಾಡ್ತಾನೆ. ಮತ್ತು ನಮ್ಮ ಮುಖಾಂತರ ಆತನು ತನ್ನ ಸುವಾರ್ತೆಯನ್ನು ಇತರರಿಗೂ ಇದೇ ಸತ್ಯ, ನಮಗೆ ಏನು ಸತ್ಯ ಸಿಕ್ಕಿದೆ ಇವತ್ತು ಆತ್ಮಸ್ವರೂಪನ ದೇವರನ್ನು ನಾವು ಆರಾಧಿಸ್ತೇವೆ, ಇದೇ ಸತ್ಯವನ್ನು ಆತನು ಇತರರಿಗೂ ಪ್ರಕಟಿಸುವುದಕ್ಕಾಗಿ. ಅದಕ್ಕೆ ನಾನು ಹೇಳಿದೆ 2 ತಿಮೋತಿ 4:2 ದೇವರ ವಾಕ್ಯ ಹೇಳುತ್ತದೆ, ಏನು ಸುವಾರ್ತೆಯನ್ನು ಸಾರು, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ದಿನದಲ್ಲಿಯೂ ಅನುಕೂಲವಿಲ್ಲದ ದಿನದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಯಾಕಂತ ಹೇಳಿದರೆ ಆತನು ನಮ್ಮ ಮುಖಾಂತರ ಆತನ ಪರಿಚಯವನ್ನು ಹೇಗೆ ಆತನು ನಮಗೆ ತನ್ನ ಪರಿಚಯವನ್ನು ಕೊಟ್ಟಿದ್ದಾನೋ ಅದೇ ರೀತಿಯಾಗಿ ಇತರರಿಗೂ ಆತನ ಪರಿಚಯವನ್ನು ಕೊಡಲು ಆತನು ಬಯಸ್ತಾನೆ. ಸೊ ಅದಕ್ಕೋಸ್ಕರ ಇವತ್ತಿನಿಂದ ಆತ್ಮಸ್ವರೂಪನಾದ ದೇವರನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸಿ ಪ್ರಿಯರೇ. ಹೊಸದಾಗಿ ಹುಟ್ಟುವುದಕ್ಕೆ ಪ್ರಯತ್ನಿಸಿ, ಆತನ ವಾಕ್ಯವನ್ನು ಓದಿರಿ. ಯಾಕಂದರೆ ಈ ಲೋಕವು ಯಾವಾಗ ಮುಗಿಯುತ್ತದೆ ನಮಗೆ ಗೊತ್ತಿಲ್ಲ. ಈ ಲೋಕದಲ್ಲಿ ನಾನು ಹೇಳಿದ ಮೊದಲೇ, ರಾತ್ರಿ ನಾವು ಮಲಗಿ ಮಾರ್ನಿಂಗ್ ನಾವು ಎದ್ದರೆ ಮಾತ್ರ ನಮಗೆ ನೆಕ್ಸ್ಟ್ ಡೇ ಅಂತೇಳಿ ಗೊತ್ತಾಗ್ತದೆ. ಒಂದು ವೇಳೆ ನಾವು ಹೇಳಲಿಲ್ಲ ಆದರೆ ಆಯಿತು, ಅದು ಮೊದಲನೇ ದಿನ ನಮ್ಮ ಈ ಲೋಕದಲ್ಲಿ ಅಷ್ಟೇ ಎಂಡ್ ಫಿನಿಶ್ ಆಯ್ತು ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಒಂದು ಒಳ್ಳೆಯ ಸಮಯವನ್ನು ದೇವರು ಕೊಟ್ಟಿದ್ದರು. ಆತ್ಮಸ್ವರೂಪನಾದ ದೇವರನ್ನು ನಿಮಗೆ ಸ್ವಲ್ಪ ದೇವರ ಬಗ್ಗೆ ಮಾತಾಡುವಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾವು ಪ್ರಾರ್ಥಿಸುವ ಅಪ್ಪ ತಂದೆನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕರ್ತನೆ, ಪರಿಶುದ್ಧನಾದ ದೇವರೇ, ತಂದೆ, ಆತ್ಮಸ್ವರೂಪನಾದ ದೇವರನ್ನು ಆರಾಧಿಸುವುದಕ್ಕೆ ನಮಗೆ ಸಹಾಯ ಮಾಡುತ್ತೇನೆ. ನಿನ್ನ ಆತ್ಮನಿಂದ ಕರ್ತನೆ ನಿನ್ನನ್ನು ನಡೆಸುವುದು ನಾವು ಪ್ರಾರ್ಥಿಸುವ ಕರ್ತನೆ. ಅಪ್ಪ ತಂದೆ, ಯೇಸು ಕ್ರಿಸ್ತನಾಗಿ ಕರ್ತನೆ ನೀನು ಈ ಲೋಕಕ್ಕೆ ಬಂದು ನಿನ್ನನ್ನೇ ನೀನು ಪ್ರಕಟಿಸಿ ಕರ್ತನೆ.
ನಮಗೆ ನೀನು ಕರ್ತನೆ ಸತ್ಯವನ್ನು ಪ್ರಕಟಿಸಿ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಪ್ಪ ಕರ್ತನೆ, ಈ ವಾಕ್ಯವನ್ನು ಕೇಳುತ್ತಿರೋ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಕರ್ತನೆ. ಪ್ರತಿಯೊಬ್ಬರ ಮನೋನೇತ್ರಗಳನ್ನು ಬೆಳಗಿಸು ಕರ್ತನೆ. ಪ್ರತಿಯೊಬ್ಬರಿಗೆ ಸತ್ಯದ ವಾಕ್ಯವು ಅರ್ಥವಾಗುವಂತೆ ಕರ್ತನೆ ಆ ದೇವರ ಆತ್ಮನೇ ನೀನು ಕಾರ್ಯವನ್ನು ಮಾಡಬೇಕನ್ನೋ ಪ್ರಾರ್ಥಿಸ್ತೇವೆ ಕರ್ತನೆ. ಅಪ್ಪ ತಂದೆ, ಇದರಲ್ಲಿ ಎಲ್ಲ ಮಹಿಮೆಯನ್ನು ನಿನಗೆ ಸಲ್ಲಿಸ್ತೇವೆ ಕರ್ತನೆ. ತಂದೆ, ಇದೇ ರೀತಿಯ ಕರ್ತನೆ ಇನ್ನು ಮುಂದೆ ಕರ್ತನೆ ಇನ್ನೂ ಹೊಸ ಹೊಸ ವಿಷಯಗಳಿಂದ ಕರ್ತನೆ ನಮ್ಮನ್ನು ಎನ್ಕರೇಜ್ ಮಾಡಬೇಕನ್ನೋ ಪ್ರಾರ್ಥಿಸ್ತೇವೆ, ಬೇಡುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.